ಎಲ್ಲರಿಗೂ ನಮಸ್ಕಾರ. ನಾವು ನಿಮಗೆ ಇವತ್ತು ತರಗತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಹೇಳಿದ್ದೆ. ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರಿಗೆ ಜಾರಿಗೆ ತಂದರು ಅಂತ ಹೇಳಿದ್ದೆ. ಲಾರ್ಡ್ ವೆಲ್ಲೆಸ್ಲಿ ಈ ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಇಂಗ್ಲೀಷರು ಮತ್ತು ಸ್ಥಳೀಯ ರಾಜರ ನಡುವೆ ಏರ್ಪಡುತ್ತಿದ್ದಂತಹ ಒಂದು ಒಪ್ಪಂದ. ಅಂದರೆ ಯಾವ ಸ್ಥಳೀಯ ಅರಸ ಬ್ರಿಟಿಷರೊಂದಿಗೆ ಒಪ್ಪಂದ ಮಾಡ್ಕೊಳ್ತಾ ಇದ್ನು ಸಹಾಯಕ ಸೈನ್ಯ ಪದ್ಧತಿ ಕುರಿತಂತೆ, ಆ ಸ್ಥಳೀಯ ಸಂಸ್ಥಾನ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ತನ್ನ ಸಂಸ್ಥಾನದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ, ಒಬ್ಬ ರೆಸಿಡೆಂಟನ್ನು ನೇಮಿಸಿಕೊಳ್ಳುವುದರ ಮೂಲಕ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ಆ ದೇಶೀಯ ಸಂಸ್ಥಾನವೇ ವಹಿಸಿಕೊಳ್ಳಬೇಕಾದಂತಹ ಒಂದು ಪದ್ಧತಿಯನ್ನು ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಇದಕ್ಕೆ ಪ್ರತಿಫಲವಾಗಿ ಏನಂದರೆ ಬ್ರಿಟಿಷರು ಆ ಒಂದು ಒಪ್ಪಂದಕ್ಕೆ ಏರ್ಪಟ್ಟಂಥ ಸಂಸ್ಥಾನಕ್ಕೆ ಸೈನಿಕ ಸಹಾಯವನ್ನು ಮಾಡ್ತಾ ಇತ್ತು. ಅಂದರೆ ಸೈನಿಕ ಸಹಾಯವನ್ನು ನೀಡುವಂತಹ ಭರವಸೆಯನ್ನು ನೀಡ್ತಾ ಇದ್ರು ಅಂತ ಹೇಳಿದ್ವಿ. ಪ್ರಪ್ರಥಮವಾಗಿ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಒಂದು ಸಂಸ್ಥಾನ ಅಂದರೆ ಔಧ್. ಅದು ಎಷ್ಟರಲ್ಲಿ ಅಂದರೆ 1765ರಲ್ಲಿ ಔಧ್ ಸಂಸ್ಥಾನ ಈ ಒಂದು ಒಪ್ಪಂದಕ್ಕೆ ಒಳಗಾಗುತ್ತೆ. ಇದಿಷ್ಟು ನಾವು ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ಈ ತರಗತಿಯಲ್ಲಿ ಸಹಾಯಕ ಸೈನ್ಯ ಒಪ್ಪಂದದಿಂದ ಕಂಪನಿಗೆ ಆದಂತಹ ಅನುಕೂಲಗಳು ಏನು ಅನ್ನೋದ್ರ ಬಗ್ಗೆ ನೋಡಿ. ಈ ಸಹಾಯಕ ಸೈನ್ಯ ಪದ್ಧತಿಯಿಂದ ಕಂಪನಿಗೆ ಹಲವಾರು ರೀತಿಯಾದಂತಹ ಅನುಕೂಲಗಳು ಆಗುತ್ತೆ. ಅದರಲ್ಲಿ ನಾವು ಒಂದನೇದಾಗಿ ನೋಡೋದಾದರೆ, ಕಂಪನಿಯ ಆಳ್ವಿಕೆಯು ಈ ಒಪ್ಪಂದದ ಮೂಲಕ ಸ್ಥಳೀಯ ರಾಜ್ಯಗಳ ಮೇಲೆ ಸ್ಥಾಪಿಸಲ್ಪಡುತ್ತೆ. ಹೀಗಾಗಿ ಕಂಪನಿಯು ಒಬ್ಬ ಅಥವಾ ಒಟ್ಟುಗೂಡಿದ ರಾಜರ ಗುಂಪು ದಾಳಿ ಮಾಡಬಹುದೆಂಬ ಭೀತಿಯಿಂದ ಮುಕ್ತ ಆಗುತ್ತೆ. ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಸಂಸ್ಥಾನಕ್ಕೆ ಬ್ರಿಟಿಷ್ ಸರ್ಕಾರ ಸೈನಿಕ ಸಹಾಯವನ್ನು ಮಾಡ್ತಾಯಿತ್ತು. ಮತ್ತು ಆ ಸಂಸ್ಥಾನ ಯಾವುದೇ ರಾಜರ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ, ಅಂದರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಸಂಸ್ಥಾನ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ರಾಜ್ಯದ ಮೇಲೆಯೂ ಸಹ ದಾಳಿ ಮಾಡುವಂತಿರಲಿಲ್ಲ. ಮತ್ತು ಯಾವ ರಾಜ್ಯದ ಜೊತೆಗೆ ಒಪ್ಪಂದವನ್ನು ಸಹ ಮಾಡಿಕೊಳ್ಳುವಂತಹ ಸ್ಥಿತಿ ಇರಲಿಲ್ಲ. ಪ್ರತಿಯೊಂದಕ್ಕೂ ಬ್ರಿಟಿಷ್ ಸರ್ಕಾರದ ಅನುಮತಿಯನ್ನು ಪಡೆಯಬೇಕಾಗಿತ್ತು. ಅಂದರೆ ಬೇರೆ ಸಂಸ್ಥಾನಗಳ ಮೇಲೆ ಯುದ್ಧವನ್ನು ಮಾಡೋದಾಗಿರ್ಬೋದು, ಅಥವಾ ಬೇರೆ ಸಂಸ್ಥಾನಗಳೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳೋದಾಗಿರ್ಬೋದು, ಕರಾರುಗಳನ್ನು ಮಾಡಿಕೊಳ್ಳೋದಕ್ಕಾಗಿರ್ಬೋದು, ಇದನ್ನೆಲ್ಲ ಮಾಡುವಂಥ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರದ ಅನುಮತಿಯನ್ನು ಪಡಿಬೇಕಾಗಿತ್ತು. ಹೀಗಾಗಿ ಏನಾಯಿತು ಅಂದರೆ ಬ್ರಿಟಿಷರಿಗೆ ಕಂಪನಿಯ ಮೇಲೆ ಯಾವುದೇ ರಾಜ ಅಥವಾ ಒಟ್ಟುಗೂಡಿದ ರಾಜರ ಗುಂಪು ದಾಳಿ ಮಾಡುವಂತಹ ಭಯ ಏನಾಗುತ್ತೆ ಅಂದರೆ ಅದು ಮುಕ್ತವಾಗುತ್ತೆ, ಭಯದಿಂದ ಮುಕ್ತವಾಗುತ್ತೆ. ಇದು ಒಂದನೇ ಅನುಕೂಲ. ಎರಡನೇದಾಗಿ, ಈ ಪದ್ಧತಿಯ ಮೂಲಕ ರಕ್ಷಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಕಂಪನಿಯು ಭಾರತೀಯ ರಾಜ್ಯಗಳನ್ನು ನಿರಾಯುಧಗೊಳಿಸುತ್ತೆ. ಇದರ ಪರಿಣಾಮವಾಗಿ ಭಾರತೀಯ ರಾಜ್ಯಗಳ ಸೇನಾಶಕ್ತಿ ಕುಂದಿ ಬ್ರಿಟಿಷರನ್ನು ಎದುರಿಸಲು ವಿಫಲ ಆಗುತ್ತೆ. ನೋಡಿ, ಇಲ್ಲಿನ ಏನಂದರೆ ಆ ಸಂಸ್ಥಾನದ ಎಲ್ಲ ಜವಾಬ್ದಾರಿಯನ್ನು, ಸೈನಿಕ ಜವಾಬ್ದಾರಿಯನ್ನು ಬ್ರಿಟಿಷ್ ಸರ್ಕಾರ ಅಥವಾ ಕಂಪನಿಯೇ ವಹಿಸ್ಕೊಂಡಿದ್ರಿಂದ ಭಾರತೀಯ ಸೈನಿಕರಿಗೆ ಏನಾಗುತ್ತೆ ಅಂದರೆ ಉದ್ಯೋಗ ಇಲ್ಲದಂತಾಗುತ್ತೆ. ಈಗ ಬ್ರಿಟಿಷರೇ ಸೈನಿಕ ಸಹಾಯವನ್ನು ಮಾಡುವ ಭರವಸೆಯನ್ನು ಇದ್ದಿದ್ದರಿಂದ ದೇಶೀಯ ಸಂಸ್ಥಾನಗಳು ತಮ್ಮ ಸೈನ್ಯದ ನಿರ್ವಹಣೆಯನ್ನು ಮಾಡುವಲ್ಲಿ ವಿಫಲವಾಗುತ್ತೆ. ತಮ್ಮ ದೇಶೀಯ ಸೈನಿಕ ಶಕ್ತಿ ಕುಂದಾಗುತ್ತೆ. ಹೀಗಾಗಿ ತಮ್ಮ ಭಾರತೀಯ ಸೈನಿಕರನ್ನು ನಿರಾಯುಧಗೊಳಿಸಲಾಗುತ್ತೆ. ಹೀಗಾಗಿ ಭಾರತೀಯ ರಾಜ್ಯಗಳ ಸೇನಾಶಕ್ತಿ ಕುಂದಿ ಬ್ರಿಟಿಷರನ್ನು ಎದುರಿಸಲಿಕ್ಕೆ ಮುಂದೆ ಅವು ವಿಫಲವಾಗುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಮೂರನೇದಾಗಿ, ಬ್ರಿಟಿಷ್ ಸರ್ಕಾರದ ಆದಾಯ ಅಪರಿಮಿತವಾಗಿ ಹೆಚ್ಚುತ್ತೆ ಮತ್ತು ದೇಶೀಯ ರಾಜರ ಮೇಲೆ ಪರಮಾಧಿಕಾರವೂ ಸಹ ದೊರೆಯುತ್ತೆ. ಅನ್ಯರ ವೆಚ್ಚದಲ್ಲೇ, ಅಂದರೆ ದೇಶೀಯ ಸಂಸ್ಥಾನದ ವೆಚ್ಚದಲ್ಲೇ ತನ್ನ ಸಂಪನ್ಮೂಲಗಳನ್ನು ವೃದ್ಧಿಸಿಕೊಂಡ ಕಂಪನಿ ಪ್ರಬಲ ಸೈನ್ಯವನ್ನು ಕಟ್ಟಲಿಕ್ಕೆ ಸಮರ್ಥ ಆಗುತ್ತೆ. ಯಾಕಂದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದಂದರೆ, ಸಹಾಯಕ ಸೈನ್ಯ ಪದ್ಧತಿಗೆ ಯಾವ ಸಂಸ್ಥಾನ ಒಪ್ಪಂದವನ್ನು ಮಾಡ್ಕೊಳ್ತಾ ಇತ್ತು, ಆ ಬ್ರಿಟಿಷ್ ಸೈನ್ಯದ ಒಂದು ತುಕಡಿಯನ್ನು ಎಲ್ಲ ನಿರ್ವಹಣೆಯನ್ನು, ಅವರ ವೇತನ ಆಗಿರ್ಬೋದು, ಅವರ ಖರ್ಚು ವೆಚ್ಚಗಳನ್ನು ಆ ದೇಶೀಯ ಸಂಸ್ಥಾನವೇ ಭರಿಸಬೇಕಾಗಿದ್ದರಿಂದ ಬ್ರಿಟಿಷರಿಗೆ ಆರ್ಥಿಕತೆಯ ಹೊರೆ ಕಡಿಮೆಯಾಗುವುದರ ಮೂಲಕ ಅನ್ಯರ ಒಂದು ಹಣಕಾಸಿನಲ್ಲಿ ಅಥವಾ ಆರ್ಥಿಕತೆಯಲ್ಲಿ ತನ್ನ ಸೈನ್ಯವನ್ನು ನಿರ್ವಹಿಸಿಕೊಳ್ಳಲಿಕ್ಕೆ, ದಕ್ಷವಾದಂತಹ ಸೈನ್ಯವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಈ ಒಂದು ಪದ್ಧತಿ ಬ್ರಿಟಿಷರಿಗೆ ಬಹಳ ಅನುಕೂಲವಾಗಿ ಕಂಡುಬರುತ್ತೆ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ, ದೇಶೀಯ ರಾಜರುಗಳ ನಡುವಿನ ಭಿನ್ನಾಭಿಪ್ರಾಯದ ಬಗೆಹರಿಕೆಗಾಗಿ ಆ ರಾಜರು ಕಂಪನಿಯನ್ನೇ ಆಶ್ರಯಿಸಿ ಓಲೈಸುವಂತಾಯಿತು. ಆ ಮೂಲಕ ದೇಶೀಯ ರಾಜರ ಅಸ್ತಿತ್ವವೇ ಇಂಗ್ಲೀಷರ ಕೃಪೆಯಿಂದ ಇರುವಂತಾಯಿತು. ಅಂದರೆ ಇಲ್ಲಿ ಯಾವುದೇ ರಾಜ್ಯಗಳ ಮೇಲೆ, ಅಂದರೆ ನಮ್ಮ ಭಾರತೀಯ ದೇಶ ಸಂಸ್ಥಾನಗಳ ಬೇರೆ ಬೇರೆ ಸಂಸ್ಥಾನಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಆ ಸಂದರ್ಭದಲ್ಲಿ ಕಂಪನಿಯೇ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ
ಅಂದರೆ ಕಂಪನಿಯ ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ ಆ ಭಿನ್ನಾಭಿಪ್ರಾಯವನ್ನು ಬಗೆಹರಿಸಲಿಕ್ಕೆ ಕಂಪನಿಯ ಬಳಿಗೆ ಹೋಗುವಂತಹ ನಿರ್ಮಾಣ ಉಂಟಾಗುತ್ತೆ. ಇನ್ನು ಈ ಒಪ್ಪಂದದಿಂದ ಕಂಪನಿಗೆ ಆದಂತಹ 5ನೇ ಅನುಕೂಲ ಅಂದರೆ ಕಂಪನಿಗೆ ವಿದೇಶಿ ದಾಳಿಗಳ ಭಯವನ್ನು ಹೋಗಲಾಡಿಸುತ್ತೆ. ಹಾಗೆಯೇ ಕಂಪನಿಯ ಸೈನ್ಯವು ರಾಜ್ಯಗಳಲ್ಲಿ ನೆಲೆಸುವ ಮೂಲಕ ಆಂತರಿಕ ದಂಗೆಗಳ ಅಪಾಯವನ್ನು ಸಹ ತೊಲಗಿಸುತ್ತೆ. ಅಂದರೆ ಈ ಸಂಸ್ಥಾನಗಳೇ ಕಂಪನಿಯ ಒಂದು ಸೈನ್ಯವನ್ನು ನಿರ್ವಹಣೆ ಮಾಡೋದ್ರಿಂದ ಆರ್ಥಿಕವಾಗಿ ಬ್ರಿಟಿಷ್ ಸರ್ಕಾರಕ್ಕೆ ಹೊರೆ ಕಮ್ಮಿಯಾಗುತ್ತೆ ಮತ್ತು ವಿದೇಶಿ ದಾಳಿಗಳ ಭಯವನ್ನು ಅದು ಹೋಗಲಾಡಿಸುತ್ತೆ. ಮತ್ತು ಕಂಪನಿಯ ಸೈನ್ಯವು ಪ್ರತಿಯೊಂದು ರಾಜ್ಯದಲ್ಲಿಯೂ ಅಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಳಪಡಿಸಿಕೊಂಡಂತಹ ಪ್ರತಿಯೊಂದು ರಾಜ್ಯದಲ್ಲಿಯೂ ಸಹ ಸೈನ್ಯ ಇದ್ದದ್ರಿಂದ ಅಲ್ಲಿ ಉಂಟಾಗುವಂಥ ಸ್ಥಳೀಯ ದಂಗೆಗಳನ್ನು ಹತ್ತಿಕ್ಕಲಿಕ್ಕೆ ಒಂದು ಪ್ರಮುಖ ಕಾರಣವಾಗಿ ಈ ಒಪ್ಪಂದ ಕಂಡುಬರುತ್ತೆ. ಇನ್ನು 6ನೇದಾಗಿ ನೋಡೋದಾದರೆ ಈ ಒಪ್ಪಂದದ ಪ್ರಕಾರ ಯಾವ ಯುರೋಪಿಯನ್ ಶಕ್ತಿಯು ದೇಶೀಯ ರಾಜ್ಯಗಳ ಆಂತರಿಕ ವಿಷಯದಲ್ಲಿ ತಲೆ ಹಾಕದಂತಾಗುತ್ತೆ ಮತ್ತು ಆ ಮೂಲಕ ಬ್ರಿಟಿಷ್ ಶಕ್ತಿಯನ್ನು ಎದುರಿಸುವ ಅವಕಾಶವೂ ಇಲ್ಲದಂತಾಗುತ್ತೆ. ಅಂದರೆ ಬ್ರಿಟಿಷರು ಮಾತ್ರ ಅಂದರೆ ಯುರೋಪಿನಿಂದ ಅನೇಕ ರಾಷ್ಟ್ರದ ಒಂದು ವರ್ತಕರು ಭಾರತಕ್ಕೆ ಬಂದು ನೆಲೆಸಿರ್ತಾರೆ. ಬೇರೆ ಬೇರೆ ಕಂಪನಿಗಳು ಸಹ ನೆಲೆಸಿರ್ತಾರೆ. ಅಂದರೆ ಬ್ರಿಟಿಷರು ನೆಲೆಸಿರ್ತಾರೆ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕ, ಡಚ್ಚರು ನೆಲೆಸಿರ್ತಾರೆ, ಫ್ರೆಂಚರು ನೆಲೆಸಿರ್ತಾರೆ, ಪೋರ್ಚುಗೀಸರು ಸಹ ನೆಲೆಸಿರ್ತಾರೆ. ಆದರೆ ಈ ಒಪ್ಪಂದವನ್ನು ಬ್ರಿಟಿಷ್ ಸರ್ಕಾರ ಅತ್ಯಂತ ಸಶಕ್ತವಾಗಿ ದೇಶೀಯ ರಾಜ್ಯಗಳೊಂದಿಗೆ ಮಾಡಿಕೊಂಡಿದ್ದರಿಂದ ಏನಾಯಿತು ಅಂದರೆ ಯುರೋಪಿಯನ್ ಶಕ್ತಿ ಅಂದರೆ ಬೇರೆ ಬೇರೆ ಯುರೋಪಿಯನ್ ರಾಷ್ಟ್ರಗಳ ಶಕ್ತಿ ಏನಾಗುತ್ತೆ ಅಂದರೆ ದೇಶೀಯ ರಾಜ್ಯಗಳ ಆಂತರಿಕ ವಿಷಯದಲ್ಲಿ ತಲೆ ಹಾಕದಂತಾಗುತ್ತೆ. ಅಂದರೆ ಬ್ರಿಟಿಷ್ ಸರ್ಕಾರವೇ ಎಲ್ಲ ರಾಜ್ಯಗಳೊಂದಿಗೆ ಈ ಒಪ್ಪಂದವನ್ನು ಮಾಡಿಕೊಂಡಿದ್ದರಿಂದ ಬೇರೆ ಬೇರೆ ಯುರೋಪಿಯನ್ ಶಕ್ತಿಗಳು ಅಂದರೆ ಫ್ರೆಂಚರು ಆಗಿರ್ಬೋದು, ಪೋರ್ಚುಗೀಸರು ಆಗಿರ್ಬೋದು ದೇಶೀಯ ರಾಜ್ಯಗಳ ಒಂದು ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡದಂತೆ ತಡೆಗಟ್ಟಲಿಕ್ಕೆ ಈ ಒಪ್ಪಂದ ಸಹಾಯಕವಾಗುತ್ತೆ. ಯಾಕಂದರೆ ಇದರಲ್ಲಿರುವಂತಹ ಕರಾರು ಏನಂದರೆ ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟಂತಹ ಸಂಸ್ಥಾನ ಯಾವುದೇ ಯುರೋಪಿಯನ್ ರಾಷ್ಟ್ರದ ಪ್ರಜೆಗಳನ್ನು ತಮ್ಮ ಸಂಸ್ಥಾನದಲ್ಲಿ ಅಧಿಕಾರಕ್ಕಾಗಿ ಆಗಿರ್ಬೋದು ಅಥವಾ ಕೆಲಸಕ್ಕೆ ನೇಮಿಸಿಕೊಳ್ಳುವಂತಿರಲಿಲ್ಲ. ಮತ್ತು ಬೇರೆ ಬೇರೆ ಶಕ್ತಿಗಳ ಸಹಾಯವನ್ನು ಪಡೆಯದೇ ಇರುವಂತಹ ಒಂದು ವ್ಯವಸ್ಥೆಯನ್ನು ಆ ಒಪ್ಪಂದದ ಉಲ್ಲೇಖ ಮಾಡಿರೋದ್ರಿಂದ ಕೇವಲ ಬ್ರಿಟಿಷ್ ಕಂಪನಿ ಮಾತ್ರ ಎಲ್ಲ ಸಂಸ್ಥಾನಗಳಲ್ಲಿ ಹಸ್ತಕ್ಷೇಪ ಮಾಡುವಂತಹ ಅಧಿಕಾರವನ್ನು ಪಡ್ಕೊಳ್ಳುತ್ತೆ. ಬೇರೆ ಬೇರೆ ಯುರೋಪಿಯನ್ ಶಕ್ತಿಗಳು ದೇಶೀಯ ಸಂಸ್ಥಾನಗಳಲ್ಲಿ ಹಸ್ತಕ್ಷೇಪ ಮಾಡದಂತೆ ತಡೆಯುವಲ್ಲಿ ಈ ಒಪ್ಪಂದ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಇನ್ನು 7ನೇದಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯದ ಪ್ರದೇಶದಲ್ಲಿ ಯಾವ ಯುದ್ಧವನ್ನು ಮಾಡುವಂತಿರಲಿಲ್ಲ. ಹಾಗಾಗಿ ಯುದ್ಧಾನಂತರದ ದುಷ್ಪರಿಣಾಮಗಳಿಂದ ಬ್ರಿಟಿಷ್ ಸಾಮ್ರಾಜ್ಯವು ತಪ್ಪಿಸಿಕೊಂಡಿತು. ಅಂದರೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯದ ಪ್ರದೇಶದಲ್ಲಿ ಏನಾಗಿರುತ್ತಲ್ಲ ಅಲ್ಲಿ ಯಾವ ಯುದ್ಧವನ್ನು ಸಹ ಮಾಡುವಂತೆ ಇರಲಿಲ್ಲ. ಯಾಕಂದರೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸರ್ಕಾರದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿರೋದ್ರಿಂದ ಬ್ರಿಟಿಷರು ಅಂತಹ ಸಂಸ್ಥಾನಗಳ ಮೇಲೆ ಯಾವುದೇ ಯುದ್ಧವನ್ನು ಘೋಷಿಸುವಂತಹ ಪರಿಸ್ಥಿತಿಯೂ ಇರೋದಿಲ್ಲ. ಮತ್ತು ದೇಶೀಯ ಸಂಸ್ಥಾನಗಳು ಸಹ ಬ್ರಿಟಿಷರ ವಿರುದ್ಧ ಒಂದು ಯುದ್ಧವನ್ನು ಮಾಡುವಂತಹ ಸ್ಥಿತಿಯೂ ಸಹ ನಿರ್ಮಾಣ ಇರೋದಿಲ್ಲ. ಇದು ಒಂದು ಅನುಕೂಲವಾಗಿ ಬ್ರಿಟಿಷರಿಗೆ ಕಂಡುಬರುತ್ತೆ. ಇನ್ನು ಮತ್ತೊಂದು ಅನುಕೂಲ ಅಂದರೆ ಈ ಒಪ್ಪಂದದ ಪ್ರಕಾರ ಇಂಗ್ಲೀಷರನ್ನು ಹೊರತುಪಡಿಸಿ ಯಾವ ಯುರೋಪಿಯನ್ ವ್ಯಕ್ತಿಗಳನ್ನು ರಾಜ್ಯಗಳು ನೌಕರಿಗೆ ನೇಮಿಸಿಕೊಳ್ಳುವಂತಿರಲಿಲ್ಲ. ನೋಡಿ, ಈ ಒಪ್ಪಂದದ ಮತ್ತೊಂದು ಉಲ್ಲೇಖವನ್ನು ನೋಡೋದಾದರೆ ಯಾವ ದೇಶೀಯ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೋ ಆ ದೇಶೀಯ ಸಂಸ್ಥಾನಗಳಲ್ಲಿ ಆಂಗ್ಲರನ್ನು ಹೊರತುಪಡಿಸಿ ಬೇರೆ ಯಾವುದೇ ಯುರೋಪಿಯನ್ ರಾಷ್ಟ್ರದ ವ್ಯಕ್ತಿಗಳನ್ನಾಗಿರ್ಬೋದು, ಪ್ರಜೆಗಳನ್ನಾಗಿರ್ಬೋದು ಅವರು ತಮ್ಮ ರಾಜ್ಯಗಳಲ್ಲಿ ನೌಕರಿಗೆ ಸೇರಿಸಿಕೊಳ್ಳುವಂತಿರಲಿಲ್ಲ ಅಥವಾ ನೇಮಿಸಿಕೊಳ್ಳುವಂತಿರಲಿಲ್ಲ. ಒಂದು ವೇಳೆ ಅಂದರೆ ನೇಮಿಸಿಕೊಳ್ಬೇಕಂದ್ರೆ ಅದು ಇಂಗ್ಲೆಂಡಿನ ಪ್ರಜೆಯಾಗಿರಬೇಕು ಮತ್ತು ಕಂಪನಿಯ ಪ್ರಜೆ ಆಗಿದ್ದರೆ ಮಾತ್ರ ಅವರು ನೌಕರಿಗೆ ಸೇರಿಸಿಕೊಳ್ಬೋದಾಗಿತ್ತು. ಇಂಗ್ಲೀಷರನ್ನು ಹೊರತುಪಡಿಸಿ ಯಾರನ್ನೂ ಸಹ ತಮ್ಮ ರಾಜ್ಯದಲ್ಲಿ ನೌಕರಿಗೆ ನೇಮಿಸಿಕೊಳ್ಳುವ ಒಂದು ಸ್ಥಿತಿ ಇರೋದಿಲ್ಲ. ಇದು ಒಪ್ಪಂದದ ಉಲ್ಲೇಖವೂ ಸಹ ಆಗಿರುತ್ತೆ. ಹೀಗಾಗಿ ಇದರೊಂದಿಗೆ ಫ್ರೆಂಚರು ದೇಶೀಯ ರಾಜ್ಯಗಳಲ್ಲಿ ನೌಕರಿಗಿಟ್ಟಿಸುವ ಮತ್ತು ಪಿತೂರಿ ನಡೆಸುವ ಅಪಾಯಗಳು ತಪ್ಪುತ್ತೆ. ಇನ್ನು ಮತ್ತೊಂದು ಅನುಕೂಲವನ್ನು ನೋಡೋದಾದರೆ ಬ್ರಿಟಿಷ್ ರೆಸಿಡೆಂಟರು ದೇಶೀಯ ರಾಜರ ಆಸ್ಥಾನದಲ್ಲೇ ವಾಸಿಸುವಂತಾಗಿ ಅವರು ಆ ರಾಜ್ಯಗಳ ಆಂತರಿಕ ವ್ಯವಹಾರದಲ್ಲೂ ಹತೋಟಿಯನ್ನು ಪಡೀತಾರೆ. ಅಂದರೆ ಯಾವ ಸಂಸ್ಥಾನ ಸಹಾಯಕ ಸೈನ್ಯದ ಪದ್ಧತಿಗೆ ಒಳಪಟ್ಟಿರುತ್ತೋ ಆ ಒಂದು ಸಂಸ್ಥಾನ ಬ್ರಿಟಿಷ್ ಒಬ್ಬ ರೆಸಿಡೆಂಟನ್ನು ನೇಮಕ ಮಾಡ್ಕೊಳ್ಬೇಕಾಗಿರುತ್ತೆ. ಆ ರೆಸಿಡೆಂಟ್ ಆ ಸಂಸ್ಥಾನದಲ್ಲೇ ವಾಸ್ತವವನ್ನು ಹೂಡುವಂತಹ ಸ್ಥಿತಿ ಇರುತ್ತೆ.
ಹೀಗಾಗಿ ಆ ರೆಸಿಡೆಂಟ್ ಆ ಸಂಸ್ಥಾನದಲ್ಲೇ ಉಳಿಯುವುದರ ಮೂಲಕ ಆ ಸಂಸ್ಥಾನದ ಆಂತರಿಕ ಆಡಳಿತದಲ್ಲಿ ತಲೆ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಆ ಸಂಸ್ಥಾನದ ಆಡಳಿತದಲ್ಲಿಯೂ ಸಹ ಕಂಪನಿಯು ಒಂದು ಹತೋಟಿಯನ್ನು ಪಡೆಯುವುದರ ಮೂಲಕ ಆ ದೇಶೀಯ ಸಂಸ್ಥಾನದ ಎಲ್ಲ ವ್ಯವಹಾರಗಳಲ್ಲಿಯೂ ಸಹ ಸಂಪೂರ್ಣ ಹತೋಟಿಯನ್ನು ಪಡ್ಕೊಳ್ಳಿಕ್ಕೆ ಈ ಒಂದು ಒಪ್ಪಂದ ಕಾರಣ ಆಗುತ್ತೆ. ಹಾಗಾಗಿ ದೇಶೀಯ ರಾಜರು ಇಂಗ್ಲೀಷರಿಗೆ ವಿರುದ್ಧವಾದ ಯಾವುದೇ ಚಟುವಟಿಕೆಯನ್ನು ಮಾಡದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು 10ನೇದಾಗಿ ನಾವು ನೋಡೋದಾದರೆ, ದೇಶೀಯ ರಾಜರು ಸಹಾಯಕ ಸೈನ್ಯದ ಪಡೆಗಳನ್ನು ಪೋಷಿಸುವುದು ಅಪಾರ ವೆಚ್ಚವಾದುದರಿಂದ ಬಹು ಕಷ್ಟಕ್ಕೀಡಾಗ್ತಾರೆ ಮತ್ತು ಅಪಾರವಾದಂತಹ ಬಾಕಿಯನ್ನು ಉಳಿಸ್ಕೊಳ್ತಾರೆ. ಬಾಕಿಯನ್ನು ತೀರಿಸಲಾಗದ ರಾಜರು ಅದಕ್ಕೆ ಪ್ರತಿಯಾಗಿ ಕೆಲವು ಪ್ರದೇಶಗಳನ್ನು ಕಂಪನಿಗೆ ವಹಿಸ್ಕೊಡ್ತಾರೆ. ನೋಡಿ, ಒಂದು ಕಂಪನಿಯ ಸೈನಿಕ ತುಕಡಿಯನ್ನು ಇಟ್ಕೊಳ್ಳೋದು ಅತ್ಯಂತ ಬಹು ಪ್ರಯಾಸದ ಕೆಲಸವಾಗಿರುತ್ತೆ. ಯಾಕಂದರೆ ಅದಕ್ಕೆ ತಗುಲುವಂತಹ ವೆಚ್ಚ ಅಪಾರವಾಗಿರುತ್ತೆ. ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸೋದಾಗಿರ್ಬೋದು, ಸೈನ್ಯದ ಖರ್ಚು ವೆಚ್ಚಗಳನ್ನಾಗಿರ್ಬೋದು, ವೇತನವನ್ನು ಆಗಿರ್ಬೋದು, ಪ್ರತಿಯೊಂದನ್ನು ಸಹ ಆ ದೇಶೀಯ ಸಂಸ್ಥಾನವೇ ನೋಡ್ಕೊಳ್ಬೇಕಾಗಿದ್ದರಿಂದ ಅದರ ಒಂದು ಆದಾಯ ಏನಾಗುತ್ತೆ ಅಂದರೆ ಆ ಕಂಪನಿಯನ್ನು ಸಲಹುವಂಥ ಸೈನ್ಯದ ವೆಚ್ಚ ಅತ್ಯಂತ ದುಬಾರಿಯಾಗಿರುತ್ತೆ. ಹೀಗಾಗಿ ಇದು ಬಹು ಕಷ್ಟಕ್ಕೆ ಈಡಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಪ್ರತಿ ತಿಂಗಳು ಏನಾಗುತ್ತೆ ಅಂದರೆ ಅದರ ಖರ್ಚು ವೆಚ್ಚಗಳನ್ನು ದೂಗಿಸಲಾರದೆ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸರ್ಕಾರದಲ್ಲಿ ಅಪಾರವಾದಂತಹ ಬಾಕಿಯನ್ನು ಉಳಿಸ್ಕೊಳ್ತಾರೆ. ಅಂದರೆ ವೇತನವನ್ನು ಪಾವತಿ ಮಾಡುವಂತಹ ಒಂದು ವೇತನವನ್ನು ಅಪಾರವಾಗಿ ಉಳಿಸ್ಕೊಂಡಿರ್ತಾರೆ. ಹೀಗಾಗಿ ಆ ಬಾಕಿಯನ್ನು ತೀರಿಸಲಿಕ್ಕೆ ಏನಾಯಿತು ಅಂದರೆ ಆ ದೇಶೀಯ ಸಂಸ್ಥಾನವು ತನಗೆ ಆದಾಯ ಬರುವಂತಹ ಅನೇಕ ಪ್ರದೇಶಗಳನ್ನು ಕಂಪನಿಗೆ ವಹಿಸಿಕೊಡುವಂತಹ ಒಂದು ಪ್ರಮೇಯ ಉಂಟಾಗುತ್ತೆ. ಹೀಗಾಗಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯ ಒಪ್ಪಂದದ ಮೂಲಕ ಕಂಪನಿ ಅನೇಕ ಪ್ರದೇಶಗಳನ್ನು ಪಡೆಯುವುದರ ಮೂಲಕ ಯಾವುದೇ ಖರ್ಚು ವೆಚ್ಚಗಳನ್ನು ಮಾಡದೆ, ತಮ್ಮ ಸೈನಿಕರನ್ನು ಕಳೆದುಕೊಳ್ಳದೆ, ಯಾವುದೇ ಯುದ್ಧವನ್ನು ಮಾಡದೆ ಅಪಾರವಾದಂತಹ ಭಾರತದ ಭೂಭಾಗಗಳನ್ನು ವಶಪಡಿಸಿಕೊಳ್ಳಿಕ್ಕೆ ಈ ಸೈನಿಕ ಸಹಾಯ ಪದ್ಧತಿ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಅಪಾರವಾದಂತಹ ಅನುಕೂಲವನ್ನು ಕಂಪನಿಗೆ ವಹಿಸಿಕೊಡುತ್ತೆ. ಇದು ದೇಶೀಯ ಸಂಸ್ಥಾನಗಳನ್ನು ಅಧೋಗತಿಗೆ ತಳ್ಳುತ್ತೆ, ಕಂಪನಿಗೆ ಅತಿ ಹೆಚ್ಚಿನ ಆದಾಯವನ್ನು ನೀಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ತಮ್ಮ ಸೈನಿಕರನ್ನು ದೇಶೀಯ ಸಂಸ್ಥಾನಗಳ ಖರ್ಚು ವೆಚ್ಚಗಳಲ್ಲಿಯೇ ನಿರ್ವಹಿಸುವುದರ ಮೂಲಕ ಕಂಪನಿಗೆ ಆರ್ಥಿಕ ಹೊಡೆತ ಕಮ್ಮಿಯಾಗುತ್ತೆ. ಹೀಗಾಗಿ ಎಲ್ಲ ಮೇಲಿನ ಅಂಶಗಳನ್ನು ಗಮನಿಸಿದಾಗ ಸಹಾಯಕ ಸೈನ್ಯ ಪದ್ಧತಿಯು ಭಾರತದಲ್ಲಿ ಬ್ರಿಟಿಷರು ಸಾರ್ವಭೌಮತ್ವವನ್ನು ಗಳಿಸಲು ಅಪಾರ ಪ್ರಮಾಣದಲ್ಲಿ ಸಹಾಯಕವಾಯಿತಂತ ನಾವು ಇದರಿಂದ ತಿಳ್ಕೊಳ್ಬೋದು. ಇದು ಇಷ್ಟು ಸಹಾಯಕ ಸೈನ್ಯ ಪದ್ಧತಿಯಿಂದ ಅಥವಾ ಸಹಾಯಕ ಸೈನ್ಯ ಒಪ್ಪಂದದಿಂದ ಕಂಪನಿಗೆ ಆದಂತಹ ಒಂದು ಅನುಕೂಲಗಳಾಗಿ ಕಂಡುಬರುತ್ತೆ. ಇದು ಇಷ್ಟಿರಲಿ. ನಂತರದ ತರಗತಿಯಲ್ಲಿ ನಾವು ಮತ್ತೆ ಸಹಾಯಕ ಸೈನ್ಯ ಪದ್ಧತಿಯಿಂದ ದೇಶೀಯ ರಾಜ್ಯಗಳಿಗಾದ ಅನಾನುಕೂಲಗಳನ್ನು ನೋಡೋಣ.